ನಮಸ್ತೆ ಎಲ್ರಿಗೂ. ಇದು ರಾಖಿ ಸ್ಪೆಷಲ್ ವಿಡಿಯೋ. ವರಮಹಾಲಕ್ಷ್ಮಿ ಹಬ್ಬ ಆಗಿದ್ದು ನೆಕ್ಸ್ಟ್ ಡೇನೇ ರಾಖಿ ಇತ್ತಲ್ವಾ. ನಂಗೆ ಗೊತ್ತಿತ್ತು ವರಮಹಾಲಕ್ಷ್ಮಿ ಹಬ್ಬದ ದಿನ ಓಡಾಡಿ ಸುಸ್ತಾಗುತ್ತೆ, ನೆಕ್ಸ್ಟ್ ಡೇ ಏನು ಮತ್ತೆ ಮಾಡ್ಕೊಂಡು ತೊಗೊಂಡೋಗೋಕ್ಕಾಗಲ್ಲ ಅಂತಾನೆ 4 ದಿನದ ಮುಂಚೆನೇ ಅಣ್ಣ ಮತ್ತು ತಮ್ಮ ಇಬ್ಬರಿಗೂ ಇಷ್ಟ ಆಗೋ ಥರ ಡ್ರೈ ಫ್ರೂಟ್ಸ್ ಬರ್ಫಿನ ಮಾಡಿ ಇಟ್ಟಿದ್ದೆ. ಸೊ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಾಗಿತ್ತು, ಮಾಡಿಟ್ಟಿದ್ದು ಕೂಡ ಚೆನ್ನಾಗಾಯಿತು. ಸ್ವಲ್ಪ ಇದಕ್ಕೆ ಬಾದಾಮು, ಗೋಡಂಬಿ, ಪಿಸ್ತಾ ಇದೆಲ್ಲದನ್ನೂ ಆದಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೆ. ಮಾಡಿದ್ಮೇಲೆ ಎಲ್ಲರೂ ಇಷ್ಟಪಟ್ಟು ತಿಂತಾರಲ್ವ, ಸೊ ಮಾಡುವಾಗಲೇ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲೇ ಮಾಡಿದೆ. ಆದರೆ ಎಲ್ಲ ಡ್ರೈ ಫ್ರೂಟ್ಸನ್ನು ಈ ರೀತಿ ಕಟ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಕೈ ನೋವೇ ಬಂದೋಯ್ತು. ನೆಕ್ಸ್ಟ್ ಇದನ್ನೆಲ್ಲ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ತಾ ಇದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಪಂಪ್ಕಿನ್ ಸೀಡ್ಸು ಮತ್ತು ವಾಟರ್ಮೆಲನ್ ಸೀಡ್ಸ್ನು ಕೂಡ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಒಂದು ತಟ್ಟೆನಲ್ಲಿ ಹಾಕಿ ಇಟ್ಟಿದ್ದೀನಿ. ನೆಕ್ಸ್ಟು ಸ್ವಲ್ಪ ಗಸಗಸೆನೂ ಕೂಡ ಡ್ರೈ ರೋಸ್ಟ್ ಮಾಡಿ ಎತ್ತಿಟ್ಟು ಒಂದು ಮಿಕ್ಸಿ ಜಾರ್ಗೆ ಬೀಜ ತೆಗೆದಿರೋಂಥ ಖರ್ಜೂರ ಅಂದರೆ ಡೇಟ್ಸ್ನ ಹಾಕಿ ಪೇಸ್ಟ್ ಮಾಡಿಕೊಂಡು ಒಂದು ಪ್ಯಾನಲ್ಲಿ 2 ಚಮಚ ತುಪ್ಪ ಹಾಕಿ ಅದರಲ್ಲಿ ಈ ಖರ್ಜೂರ ಪೇಸ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ದೀನಿ. ಖರ್ಜೂರ ತುಪ್ಪನೆಲ್ಲ ಹೀರ್ಕೊಂಡ್ಮೇಲೆ ಇದಕ್ಕೆ ಡ್ರೈ ಫ್ರೂಟ್ಸನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿ ಗಸಗಸೆನ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ರೋಲ್ ಮಾಡ್ಕೊಂಡು ನಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಇದನ್ನು ಕಟ್ ಮಾಡ್ಕೋಬೋದು. ಈ ರೀತಿ ಮುಂಚೆನೇ ಮಾಡಿಟ್ಟಿದ್ರಿಂದ ಹಬ್ಬ ಆಗಿ ನೆಕ್ಸ್ಟ್ ದಿನ ಕಳಸನ 4 ಗಂಟೆ ಹಂಗೆ ಸಂಜೆ ಹೊತ್ತು ಇಳಿಸಿ ಆಮೇಲೆ ನಾನು ಡೈರೆಕ್ಟಾಗಿ ದಾವಣಗೆರೆಗೆ ಹೋದೆ. ಅಣ್ಣ ತಮ್ಮ ಇಬ್ಬರು ಕೂಡ ವೆಯ್ಟ್ ಮಾಡ್ತಾ ಇದ್ರು ರಾಖಿ ಕಟ್ಟಿಸ್ಕೊಳ್ಳೋದಕ್ಕೋಸ್ಕರ. ಸೊ ಫಸ್ಟು ಹೋದ ತಕ್ಷಣವೇ ಅವ್ರಿಗೆ ರಾಖಿ ಕಟ್ಟಿ ಸ್ವೀಟ್ನ ಕೊಟ್ಟೆ. ಸಖತ್ ಇಷ್ಟಪಟ್ಟು ತಿಂದರು ಎಲ್ಲರೂ ಕೂಡ. ಎಲ್ರಿಗೂ ಸ್ವಲ್ಪ ಲೇಟಾಗಿ ವಿಶ್ ಮಾಡ್ತಾ ಇದ್ದೀನಿ. ಹ್ಯಾಪಿ ರಕ್ಷಾ ಬಂಧನ್. ಸಿಗ್ತೀನಿ ನೆಕ್ಸ್ಟ್ ಮಿನಿ ವ್ಲಾಗಲ್ಲಿ. ಬಾಯ್.